ಕಾರಿಗೆ ಬೆಂಕಿ, ಇನ್ಸ್ಪೆಕ್ಟರ್ ಪಂಚಾಕ್ಷರಯ್ಯ ಸಜೀವ ದಹನ. ಧಾರವಾಡ: ಅಪಘಾತಗೊಂಡ ಕಾರಿಗೆ ಬೆಂಕಿ ಹೊತ್ತಿಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಓರ್ವರು ಸಜೀವ ದಹನಗೊಂಡಿರುವ ಆಘಾತಕಾರಿ ಘಟನೆ ಗದಗ ಹುಬ್ಬಳ್ಳಿ ಹೆದ್ದಾರಿಯ ಭದ್ರಾಪುರ ಬಳಿ ಕೆಲವೇ ನಿಮಿಷಗಳ ಹಿಂದೆ ಸಂಭವಿಸಿದೆ. ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಪಂಚಾಕ್ಷರಯ್ಯ ಸಾಲಿಮಠ ಎಂಬ ಅಧಿಕಾರಿಯೇ ದುರಂತದಲ್ಲಿ ಕಾರಿನೊಂದಿಗೆ ಸುಟ್ಟು ಕರಕಲಾದವರು. ಹಾವೇರಿ ಲೋಕಾಯುಕ್ತದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಂಚಾಕ್ಷರಯ್ಯ ಮದುವೆ ಮುಗಿಸಿಕೊಂಡು ಗದಗಿಗೆ ಹೋಗುವ ಸಮಯದಲ್ಲಿ ದುರ್ಘಟನೆ ಸಂಭವಿಸಿದೆ. 2003ರ ಬ್ಯಾಚಿನ ಅಧಿಕಾರಿಯಾಗಿರುವ ಪಂಚಾಕ್ಷರಯ್ಯ ಅವರು ಧಾರವಾಡ ಗ್ರಾಮೀಣ ಹುಬ್ಬಳ್ಳಿ ಉಪನಗರ ಠಾಣೆಯಲ್ಲಿ ಕೆಲಕಾಲ ಕರ್ತವ್ಯ ನಿರ್ವಹಿಸಿದ್ದರು. ಘಟನೆಗೆ ನಿಜವಾದ ಕಾರಣ ತಿಳಿದು ಬಂದಿಲ್ಲ. ಅಣ್ಣಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಅಸಹಾಯಕರಾದ ಸಾರ್ವಜನಿಕರು ಪಂಚಾಕ್ಷರಯ್ಯ ಅವರು ಕಾರಿಗೆ ಬೆಂಕಿ ಹೊತ್ತುಕೊಂಡು ಕೂಡಲೇ ಸಾರ್ವಜನಿಕರು ರಕ್ಷಣೆಗೆ ಧಾವಿಸಿದ್ದಾರೆ. ಆದರೆ ಅಪಾರ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಜನರು ಕಾರಿನ ಸಮೀಪವೂ ಹೋಗಲಾರದಷ್ಟು ಅಸಹಾಯಕರಾಗಿದ್ದಾರೆ. ಜನರ ಕಣ್ಣೆದುರೇ ಅಧಿಕಾರಿ ಸಜೀವ ದಹನವಾಗುತ್ತಿದ್ದರೂ ದಾರಿಹೋಕರು ರಕ್ಷಿಸಲಾಗದಷ್ಟು ಅಸಹಾಯಕರಾಗಿದ್ದರು. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡ ಪರಿಣಾಮ ಸಾರ್ವಜನಿಕರಿಗೆ ಕಾರಿನ ಹತ್ತಿರವೂ ಹೋಗಲು ಸಾಧ್ಯವಾಗಿಲ್ಲ. ಕಾರಿನ ಸುತ್ತ ಸುಳಿದಾಡುತ್ತಿದ್ದ ದಾರಿಹೋಕರ ಕಣ್ಣೆದುರೇ ಅಧಿಕಾರು ದುರಂತ್ಯ ಅಂತ್ಯ ಕಂಡಿದ್ದಾರೆ. ವರದಿ ವಿ ಪವರ್ ಕನ್ನಡ. ಫೈರ್ದವ್ರು ಯಾರು ನೋಡ್ರಿ, ಟೋಲ್ದವ್ರು ಯಾರು ಫೋನ್ ಮಾಡಿ ಸರ್, ಬ್ಲಾಸ್ಟ್ ಆಗಿರ್ತದೆ ಸರ್. ಎಷ್ಟು ಮಂದಿ ಇದಾರೆ? ಇಬ್ರ ಒಬ್ರ ಡ್ರೈವರ್ ಗಳಿದಾರ ಸುಟ್ಟೋದ್ರಿ.